ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಬಳಿಕ ಬಿಡುಗಡೆ ಆಯಿತು ನೋಡಿ ಹೊಸ WTCಯ ಅಂಕಪಟ್ಟಿ. ಟೀಮ್ ಇಂಡಿಯಾಗೆ ಆಯಿತು ದೊಡ್ಡ ನಷ್ಟ ಅಂತಲೇ ಇಲ್ಲಿ ಹೇಳ್ಬೋದು. ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯ ಸೋಲು ಅನುಭವಿಸಿದೆ. ಬಟ್ ಥರ್ಡ್ ಟೆಸ್ಟ್ ಕಮ್ಬ್ಯಾಕ್ ಮಾಡುತ್ತಂತ ನಾವು ಅಂದ್ಕೊಂಡ್ವಿ. ಬಟ್ ಇದೀಗ ಹೊಸ ಪಾಯಿಂಟ್ಸ್ ಟೇಬಲ್ ಕೂಡ ಇಲ್ಲಿ ಬಿಡುಗಡೆಯಾಗಿದೆ. ಯಾವ ಥರ ಇದೆ WTCಯ ಹೊಸ ಅಂಕಪಟ್ಟಿ ನೋಡೋದಾದರೆ ನೋಡ್ಬೋದು. ನಮ್ಮ ಟೀಮ್ ಇಂಡಿಯಾ ನಂಬರ್ 1 ಸ್ಥಾನದಿಂದ ಈಗ ನಂಬರ್ 3ಗೆ ಇಲ್ಲಿ ಇಳಿಕೆ ಕಂಡಿದೆ. ಟೆಸ್ಟ್ ಸೋತ ಬಳಿಕ ಈಗ 3 ಅಂಕ ಏನಪ್ಪ ಅಂದರೆ ಟೀಮ್ ಇಂಡಿಯಾ ಕಳೆದುಕೊಂಡಿದೆ. ನಂಬರ್ 1 ಆಸ್ಟ್ರೇಲಿಯಾ ಇದ್ದರೆ ನಂಬರ್ 2 ಸೌತ್ ಆಫ್ರಿಕಾ, ನಂಬರ್ 3ರಲ್ಲಿ ಟೀಮ್ ಇಂಡಿಯಾ ಇದೆ. 16 ಪಂದ್ಯದಿಂದ 9 ಗೆದ್ದು ನಾವು 1 ಡ್ರಾ, 6 ಸೋತ್ವಿ. -2 ಪೆನಾಲ್ಟಿ ಕೂಡ ಟೀಮ್ ಇಂಡಿಯಾಗೆ ಇದೆ. 110 ಅಂಕ ಸಂಪಾದಿಸಿ ಟೀಮ್ ಇಂಡಿಯಾ ಇದೀಗ 57.29% ಇಟ್ಕೊಂಡಿದೆ. ನಂಬರ್ 4 ಶ್ರೀಲಂಕಾ ಇದ್ದರೆ ನಂಬರ್ 5 ಇಂಗ್ಲೆಂಡ್, ನಂಬರ್ 6 ನ್ಯೂಜಿಲೆಂಡ್, ನಂಬರ್ 7 ಪಾಕಿಸ್ತಾನ್, ನಂಬರ್ 8 ಬಾಂಗ್ಲಾ, ನಂಬರ್ 9 ವೆಸ್ಟ್ ಇಂಡೀಸ್ ತಂಡ ಇದೆ. WTC ಫೈನಲ್ಗೆ ಎಂಟ್ರಿ ಕೊಡಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾ ಮುಂದೆ 3 ಪಂದ್ಯ ಗೆಲ್ಲೇಬೇಕು. ಅಂದರೆ ಸೌತ್ ಆಫ್ರಿಕಾ ಸೋಲಬೇಕು. ಅಂದರೆ ಬಿಡುಗಡೆ ಆದ ಹೊಸ ಅಂಕಪಟ್ಟಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ WTC ಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಥ್ಯಾಂಕ್ ಯು.